ಮಿಶ್ರ ಬೆಳೆಯನ್ನು ಬೆಳೆಯುವಂತ ಒಬ್ಬ ಉತ್ತಮ ಕೃಷಿಕ ಉಸ್ಮಾನ್ ರವರ ತೋಟದ ಮಧ್ಯದಲ್ಲಿ ನಾವಿದ್ದೇವೆ. ನಾನು ಕೇಳಲ್ಪಟ್ಟೆ ಸರಿಸುಮಾರು 10,000 ಅಡಿಕೆ ಗಿಡಗಳನ್ನು, ಅಡಿಕೆ ತೋಟ ಇರುವಂತ ಒಬ್ಬ ಕೃಷಿಕ ಅಂತ. ವರ್ಷಕ್ಕೆ ಸರಿಸುಮಾರು 600ರಿಂದ 700 ಕ್ವಿಂಟಲ್ ಅಡಿಕೆಯನ್ನು ಕೂಡ ನೀವು ಮಾರಾಟವನ್ನು ಮಾಡ್ತಾ ಇದ್ದೀರಿ ಎಂಬಂತದ್ದು ಕೂಡ ನಾನು ಕೇಳಲ್ಪಟ್ಟೆ. ಸಣ್ಣದಿರುವಾಗಲೇ ಸಾಲಗೆ ಹೋಗುವಾಗಲೇ ಕೃಷಿ ಮಾಡ್ಬೇಕಂತ ಆಸೆ ಇತ್ತು. ನಂತರ ಸಾಲ ಬಿಟ್ಟು ಇದನ್ನೇ ತೊಡಗಿದೆ. ನನಗೆ ತುಂಬಾ ಸಂತೋಷವಾಗಿದೆ. ಆದಾಯವನ್ನು ಒಳ್ಳೆದು ಕೊಟ್ಟಿದೆ. ನಿಮ್ಮ ಗದ್ದೆಯಲ್ಲಿ ಬೆಳೆಸಿದ ಭತ್ತದ ಕೃಷಿಯನ್ನೇ ನೀವು ಮಾಡಿ ಆ ಊಟವನ್ನು ನೀವು ಮಾಡ್ತಾ ಇದ್ದೀರಿ. ಎಲ್ಲರನ್ನು ಕುಟುಂಬದವರನ್ನು ತಕೊಂಡು ಕೆಲಸ ಕೊಡ್ತೇನೆ. ಅವರ ಹೊಟ್ಟೆ ತುಂಬುತ್ತದೆ. ಚೆನ್ನಾಗಿದ್ದಾರೆ. ಪಡಂಗಡಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಬಗ್ಗೆ ಏನ್ ಹೇಳಲಿಕ್ಕೆ? ತುಂಬಾ ಒಳ್ಳೆದಿದೆ. ಅದನ್ನು ಎಷ್ಟು ಹೇಳಿದ್ರು ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ. ನಮಗಂತೂ ಖುಷಿಯಾಗಿದೆ. ಈ ವರ್ಷ ನಮಗೆ ಸ್ವಲ್ಪ ಕಷ್ಟ ಆಗಿತ್ತು, ಅಡಿಕೆ ಎಲ್ಲ ರೋಗ ಎಲ್ಲ ಬಂದು. ಅವರ ಒಂದು ಸಹಕಾರದಿಂದಲೇ ನಾನು ಮುಂದಕ್ಕೆ ಬಂದದ್ದು. ಅಲ್ಲಿ ನಿರ್ವಹಣಾಧಿಕಾರಿ ಅಲ್ಲ, ನಮ್ಮೊಂದು ಸ್ವಂತ ಫ್ಯಾಮಿಲಿಯವರಂತ ನಮ್ಮ ಆತ್ಮದಲ್ಲಿ ಇದೆ. ನಮ್ಮಂತೆಲ್ಲ ನಮ್ಮ ಕುಟುಂಬದ ಒಳಗೆ ಎಲ್ಲರ ಬ್ಯಾಂಕಿನ ಅಧ್ಯಕ್ಷರು ಅಷ್ಟೇ ತುಂಬಾ ಒಳ್ಳೆಯವರು, ತುಂಬ ತಾಳ್ಮೆಯವರು. ಯಾರಿಗೂ ಮಾತನಾಡ್ಬೋದು, ಯಾರಿಗೂ ಸಿಗ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹ ಕಾರ್ಯಕ್ರಮದಲ್ಲಿ ಕೃಷಿ ರತ್ನ ಎಂಬ ಪ್ರಶಸ್ತಿಗೆ ಭಾಜನರಾದಂತಹ ಒಬ್ಬ ಉತ್ತಮ ಕೃಷಿಕ, ಪಡಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರು ಮತ್ತು ಆ ಭಾಗದಲ್ಲಿ ಇರುವಂತಹ ಒಬ್ಬ ದೊಡ್ಡ ಮಿಶ್ರ ಬೆಳೆಯನ್ನು ಬೆಳೆಯುವಂತಹ ಒಬ್ಬ ಉತ್ತಮ ಕೃಷಿಕ ಉಸ್ಮಾನ್ ರವರ ತೋಟದ ಮಧ್ಯದಲ್ಲಿ ನಾವಿದ್ದೇವೆ. ಉಸ್ಮಾನ್ ರವರ ಪರಿಚಯವನ್ನು ನಾವು ಮಾಡಿಕೊಡ್ಲೇಬೇಕು. ಕಾರಣ ಕೇವಲ ಒಬ್ಬ ಪ್ರಶಸ್ತಿಯನ್ನು, ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹದ ಪ್ರಶಸ್ತಿ ಸಿಕ್ಕಿದೆ ಎಂಬ ಉದ್ದೇಶಕ್ಕೋಸ್ಕರ ಅಲ್ಲ, ಅದರ ಹಿಂದೆ ಇರುವಂತಹ ಪರಿಶ್ರಮ, ಅದರ ಹಿಂದೆ ಇರುವಂತಹ ರೋಚಕ ಕಥೆಯನ್ನು ನಾವು ನಿಮ್ಮ ಮುಂದೆ ಇಡಲು ನಾವು ಇವತ್ತು ಉಸ್ಮಾನ್ ರವರ ತೋಟದಲ್ಲಿದ್ದೇವೆ. ಉಸ್ಮಾನ್ ರವರೇ, ನಿಮಗೆ ಸ್ವಾಗತ. ಅದೇ ರೀತಿ ಪಡಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ನಮ್ಮ ಆಂಟೋನಿ ಫೆರ್ನಾಂಡಿಸ್ ರವರು ಕೂಡ ನಮ್ಮ ಜೊತೆ ಇದ್ದಾರೆ. ಅಧ್ಯಕ್ಷರೇ, ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪಡಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಉತ್ತಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆದಂತಹ, ಎಲ್ಲರಿಗೂ ಪ್ರೀತಿಯ ಒಬ್ಬ ಸಹೋದರಿಯಾಗಿ ಕೃಷಿಕರಿಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ಒಬ್ಬ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆದಂತಹ ನಮ್ಮ ಸುಕೇಶಿನಿ ಮೇಡಮ್ ರವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮಗೂ ಸ್ವಾಗತ. ಉಸ್ಮಾನ್ ರವರು ನಮ್ಮ ಜೊತೆ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹದ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಡಂತೇರಿನಲ್ಲಿ ಜರುಗಿತು. ಆ ಸಂದರ್ಭದಲ್ಲಿ ಕೃಷಿ ರತ್ನ ಎಂಬಂತಹ ಒಂದು ಪ್ರಶಸ್ತಿ ಕೂಡ ಗಣ್ಯರ ಸಮ್ಮುಖದಲ್ಲಿ ಪ್ರದಾನ ಆಯಿತು. ಕೃಷಿಕರಿಗೋಸ್ಕರನೇ 2 ವೇದಿಕೆಯ ಪ್ರತ್ಯೇಕವಾಗಿ ನಿರ್ಮಾಣ ಮಾಡಿ ಕೃಷಿಕರಿಗೆ ದೊಡ್ಡ ಮಟ್ಟದ ಗೌರವವನ್ನು ಇತಿಹಾಸದಲ್ಲಿ ನೋಡದ ರೀತಿಯಲ್ಲಿ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ವಿ. ಆ ಪ್ರಶಸ್ತಿ ಸಿಕ್ಕಿದ ನಂತರ ಮತ್ತು ಆ ಪ್ರಶಸ್ತಿ ಭಾಜನರಾಗ್ಲಿಕ್ಕೆ ಮೂಲ ಕಾರಣರಾಗಿರುವಂತಹ ತಮ್ಮ ಆಡಳಿತ ಮಂಡಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಹೀಗೆ ಒಟ್ಟಾಗಿ ಈ ಪ್ರಶಸ್ತಿ ಸಿಕ್ಕಿದ ಸಂತೋಷದ ಕ್ಷಣಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀರಿ. ನನಗೆ ತುಂಬಾ ಸಂತೋಷ ಆಗಿದೆ. ಮತ್ತೆ ನಾನು ನಮ್ಮ ಕೃಷಿ ಅಂತೆಲ್ಲ ಬೇರೆಯವರ ಕೃಷಿಗೂ ಹೋಗಿ ಅವರಿಗೆ ಹೀಗೆ ಮಾಡಿ ಅಂತ ಎಲ್ಲ ಹೇಳ್ತಾ ಇದ್ದೇನೆ. ಅದನ್ನೆಲ್ಲ ಗುರುತಿಸಿ ನನಗೆ ಒಂದು ಪ್ರಶಸ್ತಿ ಕೊಟ್ಟು ನನಗೆ ತುಂಬಾ ಖುಷಿಯಾಗಿದೆ. ಅವರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಧನ್ಯವಾದ ಹೇಳ್ತಾ ಇದ್ದೀನಿ. ಎಷ್ಟು ನಾನು ಕೇಳಲ್ಪಟ್ಟೆ ಸರಿಸುಮಾರು 10,000 ಅಡಿಕೆ ಗಿಡಗಳನ್ನು, ಅಡಿಕೆ ತೋಟ ಇರುವಂತ ಒಬ್ಬ ಕೃಷಿಕ ಅಂತ. ವರ್ಷಕ್ಕೆ ಸರಿಸುಮಾರು 600ರಿಂದ 700 ಕ್ವಿಂಟಲ್ ಅಡಿಕೆಯನ್ನು ಕೂಡ ನೀವು ಮಾರಾಟವನ್ನು ಮಾಡ್ತಾ ಇದ್ದೀರಿ ಎಂಬಂತದ್ದು ಕೂಡ ನಾನು ಕೇಳಲ್ಪಟ್ಟೆ. ಇದರ ಜೊತೆನೆ ಕಾಳುಮೆಣಸು, ಮಿಶ್ರ ಬೆಳೆ ಮತ್ತೆ ತೆಂಗು, ಹೀಗೆ ತರಕಾರಿ ಕೃಷಿಯನ್ನು ಕೂಡ ನೀವು ಬೆಳೆಸ್ತಾ ಇದ್ದೀರಿ ಎಂಬಂತದ್ದು ಕೇಳಲ್ಪಟ್ಟೆ. ಯಾವ ರೀತಿಯ ಮಿಶ್ರ ಬೆಳೆಯನ್ನು ಬೆಳೆಸ್ತಾ ಇದ್ದೀರಿ ಉಸ್ಮಾನ್ ರವರು? ನಾವು ಬಾಳೆ ಮತ್ತೆ ಕಾಳುಮೆಣಸು, ತರಕಾರಿ, ತೆಂಗು ಎಲ್ಲ ಜೊತೆಯಲ್ಲಿ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಬೇರೆಯವರದ್ದು ತೋಟವನ್ನು ತಕೊಂಡು ಲೀಸಿಗೆ ತಕೊಂಡು ಅದನ್ನು ಮಾಡ್ತಾ ಇದ್ದೇವೆ. ಬೇರೆಯವರ ತೋಟಗಳನ್ನು ಕೂಡ ನೀವು ಲೀಸಿಗೆ ತೆಗೆದುಕೊಳ್ತಾ ಇದ್ದೀರಿ. ಎಷ್ಟು ತೋಟಗಳು ಇಷ್ಟ ತನಕ ನೀವು ಲೀಸನ್ನು ಈ ವರ್ಷ ತೆಗೆದುಕೊಂಡಿದ್ದೀರಿ? ಈ ವರ್ಷ ಒಂದು 40 ತಕೊಂಡಿದೆ. 40 ದೊಡ್ಡ ತೋಟಗಳು ಇದೆ, ಸಣ್ಣದು ಇದೆ. ಸೊ ಹೀಗೆ 40 ತೋಟಗಳ ಒಟ್ಟಿಗೆ ಸಿಗುವಂತಹ
ಒಂದು ಅಡಿಕೆ ಅಂತ ಹೇಳಿದ್ರೆ ಒಂದು 600 700 ಹೌದು. ಕ್ವಿಂಟಲ್ ಹೌದು. ಅಡಿಕೆಯನ್ನು ನೀವು ಹ್ಮ್. ಮಾಡ್ತಾ ಇದ್ದೀರಿ. ಹಾ. ಆ ನಿಮ್ಮ ಕೃಷಿ ಜೀವನದ ಬಗ್ಗೆ ಯಾವ ರೀತಿಯಲ್ಲಿ ಇಂತಹ ಕೃಷಿ ಜೀವನಕ್ಕೆ ನೀವು ಆಸಕ್ತಿ ಬಂತು, ಹೇಗೆ ಬಂತು, ಮತ್ತೆ ಯಾವ ರೀತಿಯಲ್ಲಿ ಕೃಷಿ ಜೀವನದಲ್ಲಿ ನೀವು ತೊಡಗಿಸಿಕೊಂಡ್ರಿ? ನಾನು ಸಣ್ಣದಿರುವಾಗಲೇ ಶಾಲೆಗೆ ಹೋಗುವಾಗಲೇ ಕೃಷಿ ಮಾಡ್ಬೇಕಂತ ಆಸೆ ಇತ್ತು. ನಂತರ ಶಾಲೆ ಬಿಟ್ಟು ಇದನ್ನೇ ತೊಡಗಿದೆ. ನನಗೆ ತುಂಬಾ ಸಂತೋಷವಾಗಿದೆ. ಆದಾಯವನ್ನು ಒಳ್ಳೆದು ಕೊಟ್ಟಿದೆ, ಏನು ತೊಂದರೆ ಇಲ್ಲ. ಬೇರೆಯವರಿಗೆ ಮಾದರಿಯಾಗಿ ಎಲ್ಲರೂ ಕೃಷಿ ಹೇಗೆ ಮಾಡಬೇಕು, ಅದಕ್ಕೆ ಏನ್ ಮಾಡ್ಬೇಕು, ಎಂತ ಗೊಬ್ಬರ ಹಾಕಬೇಕು ಎಲ್ಲ ಹೇಳ್ತಾ ಇದ್ದೇನೆ. ಕೃಷಿ ಜೀವನ ಅಂತ ಹೇಳುವಾಗ ನೀವು ಚಿಕ್ಕದ್ರಿಂದಲೂ ನಿಮ್ಗೆ ಆಸಕ್ತಿ ಅಂತ ಹೇಳಿದ್ರಿ. ಇತ್ತು. ನಿಮ್ಮ ತಂದೆ ತಾಯಿ ತಂದೆಗೂ ಇತ್ತು, ಆದ್ರೆ ತಾಯಿಗಿತ್ತು. ಬೇರೆಯವರ ಜಾಗ ಎಲ್ಲ ನೋಡ್ಕೊಂಡು ನಮ್ಗೆ ತುಂಬಾ ಖುಷಿ ಆಗ್ತಿತ್ತು. ಅವಾಗ ಜಾಗ ನಮಗೆ ಇತ್ತಾ? ತಕೊಂಡು ಮಾಡ್ಬೇಕಂದ್ರೆ ಆಸೆ ಇತ್ತು. ತಕೊಂಡೆವು, ಮಾಡಿದೆವು, ದೇವರ ದಯ. ಇದೆಲ್ಲ ಜಾಗ ನಿಮ್ಮ ಪರಂಪರೆಯಾಗಿ ಬಂದಿರುವಂತದ್ದ ಅಲ್ಲ, ನಿಮ್ಮ ಸ್ವಂತ ದುಡಿಮೆಯಿಂದ ನೀವು ಮಾಡಿ? ಸ್ವಂತ ದುಡಿಮೆಯಿಂದ ಮಾಡಿದ್ದು ಸರ್. ಕೃಷಿಯಲ್ಲಿ ನೀವು ಲೀಸಿಗೆ ತೋಟವನ್ನು ತೆಗೆದುಕೊಂಡು ಬೆಳೀತಾ ಬಂದು ನಿಮ್ಮ ಸ್ವಂತ ಹೌದು. ಇವಾಗ ಸರಿಸುಮಾರು 10,000ಕ್ಕಿಂತ ಅಧಿಕ ಅಡಿಕೆ ಗಿಡಗಳನ್ನು ತಮ್ಮ ಸ್ವಂತ ನೆಲೆಯಲ್ಲೇ ನೀವು ಇವತ್ತು ಒಂದು ತೋಟದ ಮಾಲಕರಾಗಿದ್ದೀರಿ, ಸರಿ ಅಲ್ವಾ? ಹೌದು ಸರ್. ಸೊ 10,000 ಗಿಡ ಅಡಿಕೆ ಅಂತ ಹೇಳಿದ್ರೆ ಸರಿಸುಮಾರು ಒಂದು 100 120 ಕ್ವಿಂಟಲ್, ಒಂದು 250 ಕ್ವಿಂಟಲ್ ಬರಲೇಬೇಕಾಗ್ತದೆ. ಇನ್ನೂರಕ್ಕೆ. ಹೌದು, ಮುಂದಕ್ಕೆ. ಇವಾಗ ನಿಮಗೆ 100 120 ಕ್ವಿಂಟಲ್ ತನಕ ಅಡಿಕೆ ನಿಮ್ಮ ಸ್ವಂತ ತೋಟದಲ್ಲೇ ಬರ್ಬಹುದು. ಬರ್ಬಹುದು. ಇವಾಗ ಅಂದ್ರೆ ಸರಿಸುಮಾರು ನಾವಿಲ್ಲಿ ನೋಡ್ತಾ ಇದ್ದೇವೆ ಒಂದು 3-3.5 ವರ್ಷದ ಗಿಡಗಳು ಇದೆಲ್ಲ. ಹೌದು. ಉತ್ತಮವಾಗಿರುವಂತಹ ಫಸಲು ಇಳುವರಿ ಇವತ್ತು ನಾವು ನಿಮ್ಮ ತೋಟದಲ್ಲಿ ಕಾಣ್ತಾ ಇದ್ದೇವೆ. ಹಚ್ಚ ಹಸುರಾಗಿ ಚೆನ್ನಾಗಿ ನೀವು ಈ ತೋಟವನ್ನು ನೀಟಾಗಿ ಬಹಳ ಅದ್ಭುತವಾಗಿ ನೀವು ಇದನ್ನು ಮೇಂಟೈನ್ ಮಾಡಿದ್ದೀರಿ. ಹೌದು. ಸಾಕಷ್ಟು ಇದರ ಹಿಂದೆ ಶ್ರಮ ಉಂಟು. ಹೌದು ಸರ್. ಈ ಸಂದರ್ಭದಲ್ಲಿ ನೀವು ನಿಮ್ಮ ತೋಟ ನಿಮ್ಮ ಪಾರಂಪರಿಕವಾಗಿ ನೋಡ್ಬೇಕಾದ್ರೆ ಹಿಂದೆ ನಿಮ್ಮ ತಂದೆ ತಾಯಿ ಹತ್ರ ಇಷ್ಟು ದೊಡ್ಡ ತೋಟ ಇರಲಿಲ್ಲ. ಇಲ್ಲ, ಗದ್ದೆ ಉಂಟು, ಈಗಲೂ ಗದ್ದೆ ಉಂಟು. ಭತ್ತದ ಕೃಷಿಯನ್ನು ನೀವು ಮಾಡ್ತಾ ಇದ್ದೀರಾ. ಇವಾಗಲೂ ನಿಮ್ಮ ಮನೆಯಲ್ಲಿ ಊಟ ಮಾಡ್ಲಿಕ್ಕೆ ಅದೇ ಭತ್ತದ ಕೃಷಿಯನ್ನೇ ನೀವು ಮಾಡ್ತಾ ಇದ್ದೀರಾ, ಅಥವಾ ಹೊರಗಿನಿಂದ ಅಂಗಡಿಯಿಂದ ಕೂಡ ಅಕ್ಕಿಯನ್ನು ತರ್ತೀರಾ? ಜನಗಳಿದ್ದುದರಿಂದ ಕೆಲಸಕ್ಕೆ ಅಂಗಡಿಯಿಂದಲೂ ತರ್ತೇವೆ. ಮನೆಯ ಊಟಕ್ಕೆ ನಿಮ್ಮ ಮನೆಯಲ್ಲಿ ನಿಮ್ಮ ಗದ್ದೆಯಲ್ಲಿ ಬೆಳೆಸಿದ ಭತ್ತದ ಕೃಷಿಯನ್ನೇ ನೀವು ಮಾಡಿ ಆ ಊಟವನ್ನು ನೀವು ಮಾಡ್ತಾ ಇದ್ದೀರಿ. ಹೌದು. ಬಹಳ ಸಂತೋಷಕರವಾದಂತಹ ಒಂದು ವಿಷಯ. ನಿಮ್ಮ ಪರಿವಾರ, ನಿಮ್ಮ ಕುಟುಂಬ ಹೌದು ನೆಮ್ಮದಿಯಲ್ಲಿ ಇದೆ ಅಂತ? ತುಂಬಾ ನೆಮ್ಮದಿಯಲ್ಲಿ ಇದೆ. ಕೃಷಿಯಲ್ಲಿ ನಿಮಗೆ ಸಂತೋಷ ಸಿಕ್ಕಿದೆ? ಎಲ್ಲರನ್ನು ಕುಟುಂಬದವರನ್ನು ತಕೊಂಡು ಕೆಲಸ ಕೊಡ್ತೇನೆ, ಅವರ ಹೊಟ್ಟೆ ತುಂಬುತ್ತದೆ, ಚೆನ್ನಾಗಿದ್ದಾರೆ. ಎಲ್ಲರಿಗೂ ಗೊತ್ತಿರುವ ವಿಷಯ. ಉಸ್ಮಾನ್ ಎಂಬಂತಹ ಮಾದರಿ ಕೃಷಿಕ ಇವತ್ತು ಪಡಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರಾಗಿ ಇವತ್ತು ನಾವು ಹೇಳ್ತಾ ಇದ್ದೇವೆ. ನಾವು ಇವತ್ತು ಒಂದು ಅರ್ಹ ವ್ಯಕ್ತಿಯನ್ನು ಇವತ್ತು ಪಡಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿ ಮತ್ತು ಮುಖ್ಯ ಕಾರ್ಯನಿರ್ವಹಣೆ ನೇತೃತ್ವದಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹದಲ್ಲಿ ಕೃಷಿ ರತ್ನ ಎಂಬ ಪ್ರಶಸ್ತಿ ಲಭಿಸ್ಲಿಕ್ಕೆ ಒಬ್ಬ ಅರ್ಹ ವ್ಯಕ್ತಿಯನ್ನು ಇವತ್ತು ನೀವು ಗುರುತಿಸಿಕೊಂಡಿದ್ದೀರಿ. ಬಹಳ ಒಂದು ಸಂತೋಷದ ವಿಚಾರ. ಉಸ್ಮಾನ್ ರವರೇ, ನಾನು ಇವತ್ತು ಮುಂದಿನ ಯುವಕರಿಗೆ, ಯುವ ಪೀಳಿಗೆಗೆ, ನಿಮ್ಗಿಗೂ ಮಕ್ಕಳಿದ್ದಾರೆ, ಹೌದು, ನಿಮ್ಮ ಮಕ್ಕಳು ಕೂಡ ಇವತ್ತು ಶಾಲೆಗೆ ಹೋಗ್ತಾ ಇದ್ದಾರೆ, ನಿಮ್ಮ ಮಕ್ಕಳಿಗೆ ಕೂಡ ಕೃಷಿಯಲ್ಲಿ ಯಾವ ಆಸಕ್ತಿಯನ್ನು ನೀವು ನೀಡ್ತಾ ಇದ್ದೀರಿ? ದೊಡ್ಡ ಮಗನಿಗೆ ಕೃಷಿ ಅಂದ್ರೆ ತುಂಬಾ ಇಷ್ಟ. ಇದಕ್ಕೆಲ್ಲ ನೀರು ಹಾಕುದು ಅವನೇ, ತೋಟಕ್ಕೆಲ್ಲ ನೀರು ಹಾಕುವಂತದ್ದು, ಈ ತೋಟಕ್ಕೆ ನೀರು ಹಾಕುದು ಅವನೇ. ಅವನಿಗೆ ಜವಾಬ್ದಾರಿ. ಬಂದು ಹಾಕ್ತಾನೆ, ರಾತ್ರಿ ಒಂದು ಇದೆಲ್ಲ ತೆಗೆದು ಹೋಗ್ತಾನೆ. ಎಷ್ಟು ಗಂಟೆ ತನಕ? ರಾತ್ರಿ ಕೂಡ 10 ಗಂಟೆ ತನಕ, 10 ಗಂಟೆಗೆ ಬಂದು ಎಲ್ಲ ಸ್ವಿಚ್ ಎಲ್ಲ ತೆಗೆದು ಹೋಗ್ತಾನೆ ಒಬ್ಬನೇ. ರಾತ್ರಿ 10 ಗಂಟೆ ತನಕ ಶಾಲೆಗೆ ಹೋಗಿ ಬಂದು ರಾತ್ರಿ 10 ಗಂಟೆ ತನಕ ಈ ತೋಟಕ್ಕೆ ನೀರು ಬಿಡಿಸುವಂತದ್ದು, ಮತ್ತೆ ಈ ತೋಟದ ಎಲ್ಲ ಸ್ವಲ್ಪ ಜವಾಬ್ದಾರಿಯನ್ನು ಈಗಲೇ ನೀವು ಅವನಿಗೆ ಕೊಡ್ಲಿಕ್ಕೆ ಪ್ರಾರಂಭಿಸಿದಿರಿ. ಎಷ್ಟನೇ ಕ್ಲಾಸ್ ಅಲ್ಲಿ ಇದ್ದಾರೆ? ಅವನು 10th ಕ್ಲಾಸ್, ಅಂದ್ರೆ 10ನೇ ತರಗತಿಯಲ್ಲಿ ದೊಡ್ಡ ಮಟ್ಟದ ಒಂದು ಜವಾಬ್ದಾರಿ. ಯಾವ ರೀತಿಯಲ್ಲಿ ನಾನು ಮಾಡ್ತೇನೆ ಅದೇ ರೀತಿಯಲ್ಲಿ ನೀನ್ ಕೂಡ ಮಾಡ್ಬೇಕು ಎಂಬಂತ ಟ್ರೈನಿಂಗ್ ಈಗಲೇ ಕೊಡ್ಲಿಕ್ಕೆ ನೀವು ಸ್ಟಾರ್ಟ್ ಮಾಡಿದಿರಿ. ಹೌದು ಸರ್, ಸರಿಯಾಗಿ ಮಾಡ್ತಾರೆ. ರಾತ್ರಿ 10 ಗಂಟೆ ತನಕ ಮಾಡ್ತಾನೆ, ಎಲ್ಲ ಗೊತ್ತಿದೆ ಅವನಿಗೆ. ಉಳಿದ ಮಕ್ಕಳು ಸಣ್ಣವರು. ಸೊ ನಿಮ್ಮ ಒಂದು ಆಲೋಚನೆಯ ಪ್ರಕಾರ ನಿಮ್ಮ ಮಕ್ಕಳ ದೂರದೃಷ್ಟಿಯ ಬಗ್ಗೆ, ಅವರ ಜೀವನದ ಬಗ್ಗೆ ಯಾವ ರೀತಿ ಆಲೋಚನೆಯನ್ನು, ಕೃಷಿಯಲ್ಲಿ ಅವರನ್ನು ಯಾವ ರೀತಿ ತೊಡಗಿಸಿಕೊಳ್ಬೇಕೆಂಬಂತ ಚಿಂತನೆಯಲ್ಲಿ ನೀವು ಇಟ್ಕೊಂಡಿದ್ದೀರಿ? ಕೃಷಿಯನ್ನು ಮಾಡ್ಲೇಬೇಕು ಸರ್, ಮತ್ತೆ ಬೇರೆ ಏನು ಮಾಡ್ಬೇಕು ಅದರ ಜೊತೆಯಲ್ಲಿ. ಆದ್ರೆ ಕೃಷಿ ಎಂಬುವಂತದ್ದು ಬೇಕೇ ಬೇಕು. ಅದರಲ್ಲಿ ಇರುವಂತ ನೆಮ್ಮದಿ ಬೇರೆ ಯಾವ್ದ್ರಲ್ಲಿ ಇಲ್ಲ, ಸಿಗುವುದಿಲ್ಲ.
ಹೈನುಗಾರಿಕೆ ಏನಾದ್ರು ಮಾಡ್ತಾ ಇದ್ದೀರಾ? ಮಾಡ್ತೇವೆ, ಆದ್ರೆ ಸ್ವಲ್ಪ ಈಗ ಕಷ್ಟ ಆಗಿದೆ. ಮಾಡ್ಬೇಕೆಂಬ ಆಸೆ ಇದೆ, ಆಹಾ. ನೆಕ್ಸ್ಟಿಗೆ ಮಾಡ್ತೇನೆ. ನೆಕ್ಸ್ಟ್ ಗೆ ಮಾಡ್ಲಿಕ್ಕೆ ಉಂಟು. ಹೌದು. ನಮ್ಮ ಪಡಂಗಡಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಬಗ್ಗೆ ಏನ್ ಹೇಳಲಿಕ್ಕೆ? ತುಂಬಾ ಒಳ್ಳೇದಿದೆ. ಅದನ್ನು ಎಷ್ಟು ಹೇಳಿದ್ರು ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ. ನಮಗಂತೂ ಖುಷಿಯಾಗಿದೆ. ಈ ವರ್ಷ ನಮಗೆ ಸ್ವಲ್ಪ ಕಷ್ಟ ಆಗಿತ್ತು, ಅಡಿಕೆ ಎಲ್ಲ ರೋಗ ಎಲ್ಲ ಬಂದು. ಅವರ ಒಂದು ಸಹಕಾರದಿಂದಲೇ ನಾನು ಮುಂದಕ್ಕೆ ಬಂದದ್ದು. ಅದನ್ನು ಎಲ್ಲೂ ಹೇಳ್ತೇನೆ, 10,000 ಜನರ ಎದುರಿಗೆ ಹೇಳ್ತೇನೆ ಸರ್. ಮೊನ್ನೆ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಅದನ್ನೇ ಹೇಳ್ತಾ ಇದ್ದೆ. ಪಡಂಗಡಿಯ ವ್ಯಾಪ್ತಿಯ ಸದಸ್ಯನಾಗಿ, ಪಡಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಸದಸ್ಯರಾಗಿ, ಒಬ್ಬ ಸಹಕಾರ ಸಂಘದಿಂದ ಸಿಗುವಂತಹ ಪ್ರಯೋಜನಗಳು ಯಾವ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಕೂಡ ಸಿಗುದಿಲ್ಲ ಅಂತ ನೀವು ಒಪ್ಕೊಳ್ತೀರಿ? ಹೌದು, ಸರಿ. ಯಾವುದೇ ಸಾಲ ಆಗಿರ್ಬೋದು. ಬ್ಯಾಂಕಿಗೆ ಹೋದ್ರೆ ನಮಗೆ ಒಂದು ತಿಂಗಳು ಸಣ್ಣ ಒಂದು 5 ಲಕ್ಷ ಸಿಗಬೇಕಾದ್ರೆ ಒಂದು ವರ್ಷ ಅದಕ್ಕೆ ಬೇಕಾಗ್ತದೆ. ನಮ್ಮ ಕೈಗೆ ಸಿಗುದಿಲ್ಲ, ಅದು ಸಿಗುದಿಲ್ಲ. ಏನಾದ್ರೂ ಅವ್ರು ಯಾರಾದ್ರೂ ಆದ್ರೆ ನಮಗೆ ಅದು ಬೇಡ, ನಮಗೆ ಸಾಕು. ಸಹಕಾರಿ ಸಂಘದಲ್ಲಿ ಎಷ್ಟು ತ್ವರಿತವಾಗಿ ಸಿಗುತ್ತೆ ನಿಮಗೆ? ನಮಗೆ ಒಂದು 10 ದಿನದ ಒಳಗೆ ನಿಮಗೆ ಸಾಲವನ್ನು ಕೊಡುವಂತಹ ಒಂದು ಸೌಲಭ್ಯ ಕೂಡ ಪಡಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೇತೃತ್ವದಲ್ಲಿ ನಡೆಯುತ್ತುಂಟು. ಪಡಂಗಡಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂಡ ನಮ್ ಜೊತೆ ಇದ್ದಾರೆ. ಹೌದು. ಅವರ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀವಿ? ಅವರು ತುಂಬಾ ಒಳ್ಳೆಯವರು. ಅವರಂದ್ರೆ ನಮಗೆ ಅಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಅಲ್ಲ, ನಮ್ಮೊಂದು ಸ್ವಂತ ಫ್ಯಾಮಿಲಿ ಅವರಂತ ನಮ್ಮ ಆತ್ಮದಲ್ಲಿ ಇದೆ. ನಮ್ಮಂತೆಲ್ಲ ನಮ್ಮ ಕುಟುಂಬದ ಒಳಗೆ ಎಲ್ಲರ ಹತ್ರ ಒಂದು ಸಹೋದರಿಯಾಗಿ ಎಲ್ಲರ ಕೃಷಿಕರ ಜೊತೆ ನಿಂತು ತುಂಬಾ ನಾನು ಇಲ್ಲಿ ಅವರಿದ್ದಾರೆ ಅಂತ ಹೇಳುದಲ್ಲ, ಹೊರಗಡೆ ಹೇಳ್ತೇನೆ, ಎಲ್ಲಿ ಹೇಳ್ತೇನೆ, ನನ್ನ ಆತ್ಮದಲ್ಲಿ ಹೇಳ್ತಾ ಇದೆ ಅಷ್ಟೇ. ಬಹಳ ಒಂದು ಹೆಮ್ಮೆ ಅನ್ನಿಸ್ತಾ ಉಂಟು ನಿಮ್ಮ ಹತ್ರ ಮಾತಾಡುವಾಗ. ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಅಷ್ಟೇ ತುಂಬಾ ಒಳ್ಳೆಯವರು, ತುಂಬಾ ತಾಳ್ಮೆಯವರು. ಯಾರಿಗೂ ಮಾತನಾಡಬಹುದು, ಯಾರಿಗೂ ಸಿಗ್ತಾರೆ, ಎಲ್ಲರ ಕೈಗೂ ಸಿಗ್ತಾರೆ, ಯಾರಿಗೂ ಮಾತನಾಡ ಸೌಮ್ಯ ಸ್ವಭಾವದವರು. ಎಲ್ಲರೂ ಅವರ ಎಂತ ಹೇಳಲಿಕ್ಕೂ ಇಲ್ಲ. ಹೇಳುದಾದ್ರೆ ಏನಾದ್ರೂ ಅಲ್ಲೇ ಸುಮ್ಮನೆ ಹೇಳ್ಬೇಕಷ್ಟೇ ಹೊರತು ನೇರ ನುಡಿಯವರು. ಅಲ್ಲ, ಬಹಳ ಖುಷಿ ಆಗ್ತಾ ಉಂಟು. ನಿಮ್ಮಂತವ್ರನ್ನು ಗುರುತಿಸುವಾಗ್ಲೇ ಅವರ ಸ್ವಭಾವ ಏನು ಅಂತ ಗೊತ್ತಾಗುತ್ತೆ. ಕೃಷಿಕರನ್ನು ಏನೋ ಇದು ಪ್ರಶಸ್ತಿ ಸಿಗ್ಬೇಕು, ಅದು ಸಿಗ್ಬೇಕು ಅಂತ ಮಾಡ್ತಾ ಇಲ್ಲ. ನಮಗೆ ಒಂದು ಸಮಾಜ ಸೇವೆ ಏನಾದ್ರೂ ಮಾಡ್ಬೇಕು, ನಮ್ಮ ದೇಶ ಒಳ್ಳೇದಾಗಲಿ, ರಾಜ್ಯ ಒಳ್ಳೇದಾಗಲಿ, ನಾವು ನಮ್ಮ ಏನಾದ್ರು ಒಂದು 10 ಜನ ಕೆಲಸ ಕೊಡುವ, ಅವರಿಗೆ ಊಟ ಕೊಡುವ, ಅದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಅಷ್ಟೇ. ದೇವರು ಕೈ ಬಿಡುದಿಲ್ಲ. ರಾಷ್ಟ್ರವಾದಿಯಾಗಿ, ಒಬ್ಬ ರಾಷ್ಟ್ರ ಭಕ್ತನಾಗಿ ನನ್ನ ಆತ್ಮದಲ್ಲಿ ಇದ್ದದನ್ನ ಹೇಳ್ತೇನೆ ಅಷ್ಟೇ ಹೊರತು ಈ ದೇಶದಲ್ಲಿ ಅಭಿವೃದ್ಧಿಯಲ್ಲಿ ನೀವು ಕೂಡ ಒಬ್ಬ ಕೃಷಿಕರಾಗಿ ಕೈ ಜೋಡಿಸ್ತಾ ಇದ್ದೀರಿ ಎಂಬುದಕ್ಕೆ ಇದೇ ಒಂದು ಸ್ಪಷ್ಟ ಉದಾಹರಣೆ. ಉಸ್ಮಾನ್ ರವರೇ, ಮತ್ತೊಮ್ಮೆ ನಿಮ್ಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ರೀತಿಯ ಕೃಷಿಕರು ನಮ್ಮ ಸಮಾಜದಲ್ಲಿ ಇನ್ನಷ್ಟು ಮಂದಿ ಹುಟ್ಟಿ ಬರಲಿ ಮತ್ತು ಈ ರೀತಿಯ ಅದ್ಭುತವಾದಂತಹ ಕೃಷಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಮಾಡಿದ್ರೆ ನಮ್ಮ ದೇಶ, ರೈತ ಎಂಬುವಂತದ್ದು ಈ ದೇಶದ ಬೆನ್ನೆಲುಬು. ಅದೇ ನಾನು ಹೇಳುದು ಸರ್. ಹುಡುಗರೆಲ್ಲ ಇದ್ದಾರೆ ತುಂಬಾ. ಇವಾಗ ಇವನಷ್ಟೇ ಹುಡುಗರು ಒಂದು 10-15 ಅದು ಬೆಳಿಗ್ಗೆ ಬಂದ್ರೆ ಇಲ್ಲ ಸಾಯಂಕಾಲ ಗೊತ್ತಾಗ್ತದೆ. ಸಾಲ ಬಿಟ್ರೆ ಹೋಗುದಾರೆ ಹೋಗ್ಲಿ, ಇಲ್ಲಾಂದ್ರೆ ಕೃಷಿ ಮಾಡಿ ದುಡಿಲಿ. ಅಲ್ಲಿವರೆಗೂ ಪರಿಚಯ ಸಿಗ್ತದೆ, ಮತ್ತೆ ಅವರಿಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ನಮ್ಮ ನಂತರನು ಅವರಿಗೆಲ್ಲರದ್ದು ಪರಿಚಯ ಸಿಗ್ತದೆ, ಕೃಷಿದ ಅನುಭವ ಆಗ್ತದೆ, ಕೃಷಿ ಮಾಡಬಹುದು, ಮಾಡ್ಲಿಕ್ಕೆ ಆಗ್ತದೆ. ಬೇರೆಯವರಿಗೂ ನಾನು ತೋಟ ಗಿಡ ನಟ್ಟು ಎಲ್ಲ ಕೊಡ್ತೇನೆ, ಹೋಗಿ ನನ್ನ ಕೈಯಲ್ಲಿ ನಾನು ನಟ್ಟು ಕೊಡ್ತೇನೆ. ನನಗೆ ಎಂತ ಬೇಜಾರಿಲ್ಲ. ನಿಮ್ಮ ತೋಟದಲ್ಲಿ ಫಲವಸ್ತುಗಳ ಬಹಳಷ್ಟು ಗಿಡಗಳುಂಟು. ಉಂಟು. ಯಾವ ಯಾವ ಬಗೆಯ ಫಲವಸ್ತುಗಳು ನೀವು? ಪೇರಳೆ, ಪಪ್ಪಾಯಿ, ಮತ್ತೆ ಚುಕ್ಕು, ಮಾವಿನ ಹಣ್ಣು, ಹಲಸು ಎಲ್ಲ ಉಂಟು. ಬೇರೆ ಬೇರೆ ತರದುಂಟು. ರಾಮ್ಫಲ ಉಂಟು. ಈ ತರದ್ದು ವಿವಿಧ ಬಗೆಯ ತಳಿಯ, ಅಂದ್ರೆ 2 ವರ್ಷದಲ್ಲೇ ಫಲ ಸಿಗುವಂತಹ ಗಿಡಗಳು ನಿಮ್ಮ ತೋಟದಲ್ಲಿ ಸಾಕಷ್ಟು ಉಂಟು. ಹೌದು, ನನಗೆ ಹೊರಗಡೆಯಿಂದ ತಗೊಳ್ಳೋದ್ರಿಂದ ಸ್ವಲ್ಪ ಕಷ್ಟ ಆಗಿದೆ, ಇಲ್ಲದ್ರೆ ಇನ್ನಷ್ಟು ಚೆನ್ನಾಗಿ ಮಾಡಬಹುದು. ಕೃಷಿ ರತ್ನ ಎಂಬಂತ ಪ್ರಶಸ್ತಿ ನಿಮಗೆ ಸಿಕ್ಕಿದೆ, ನಿಜವಾಗ್ಲೂ ನೀವು ಅರ್ಹರು. ನಿಮ್ಮ ಈ ಸಮಾಜಮುಖಿ ಕೆಲಸಕ್ಕೆ ದೇವರು, ಭಗವಂತನು, ನೀವು ನಂಬಿರುವಂತಹ ದೇವರು ಸಾಕಷ್ಟು ನಿಮಗೆ ಶಕ್ತಿ ಇನ್ನಷ್ಟು ಕೊಡ್ಲಿ. ಇನ್ನಷ್ಟು ಜಿಲ್ಲಾ ಮಟ್ಟದ ಪ್ರಶಸ್ತಿ ಅಲ್ಲ, ಈ ತರ ಇನ್ನಷ್ಟು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಪ್ರಶಸ್ತಿ ಕೂಡ ನಿಮಗೆ ಸಿಗಲಿ ಎಂಬಂತದ ಶುಭವನ್ನ ಹಾರೈಸ್ತಾ ಇದ್ದೇನೆ. ಉಸ್ಮಾನ್ ರವರನ್ನು ಜಿಲ್ಲಾ ಮಟ್ಟದ ಕೃಷಿ ರತ್ನ ಪ್ರಶಸ್ತಿಗೆ ಒಂದು ಶಿಫಾರಸು ಮಾಡಲಿಕ್ಕೆ ಪ್ರಮುಖ ಕಾರಣ ಆಡಳಿತ ಮಂಡಳಿ. ಅದರ ಅಧ್ಯಕ್ಷರಾದಂತಹ ನಮ್ಮ ಆಂಟೋನಿ ಫರ್ನಾಂಡಿಸ್ ರವರು ನಮ್ಮ ಜೊತೆ ಇದ್ದಾರೆ. ಅಧ್ಯಕ್ಷರೇ, ಉಸ್ಮಾನ್ ರವರ ಬಗ್ಗೆ
ನೀವು ಈ ರೀತಿಯ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಾಗ ಪ್ರಪ್ರಥಮವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂತಹ ದೊಡ್ಡ ಮಟ್ಟದ ಕೃಷಿಕ ನಿಮ್ಮ ಭಾಗದಲ್ಲಿ ಇರುವುದು ನಮ್ಗೆಲ್ಲರಿಗೊಂದು ಹೆಮ್ಮೆಯ ವಿಚಾರ. ಉಸ್ಮಾನ್ ರವರ ಬಗ್ಗೆ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ರು? ನಮ್ಮ ಉಸ್ಮಾನ್ ರವರ ಬಗ್ಗೆ ನಮ್ಮ ಮಡಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಪ್ತಾಹದಲ್ಲಿ ಅತ್ಯುತ್ತಮ ಕೃಷಿಕರಿಗೆ ಸನ್ಮಾನ ಮಾಡುವುದಂತ ನಿಶ್ಚಯ ಮಾಡಿದ್ದು. ನಮಗೆ 3 ಕೃಷಿಕರನ್ನು ಆಯ್ಕೆ ಮಾಡಿ ಕಳಿಸಲಿಕ್ಕೆ ಹೇಳಿದ್ರಿ. ಅದು ತಮ್ಮ ನೇತೃತ್ವದಲ್ಲಿ ಸಹಕಾರಿ ಸಪ್ತಾಹ ಆಗಿತ್ತು. ಅದರಲ್ಲಿ ನಾವು ಒಂದು 3 ಜನರನ್ನು ಆಯ್ಕೆ ಮಾಡಿದ್ದೆವು. ಅದರಲ್ಲಿ ಇವರ ತೋಟಕ್ಕೆ ಬಂದದ್ದು ನಾನು ಇವತ್ತು. ಇದಕ್ಕಿಂತ ಮುಂಚೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಬರ್ತಾ ಇರ್ತಾರೆ, ಗೊತ್ತಿತ್ತವರಿಗೆ. ಈಗ ನಮ್ಮ ಊಟದ ಸಮಯ, ಇವರ ತೋಟ ನೋಡಿಯೇ ನನಗೆ ಹೊಟ್ಟೆ ತುಂಬಿದೆ. ಯಾಕೆಂದ್ರೆ ಅಷ್ಟು ಚಂದ ಮಾಡಿದ್ದಾರೆ ಅವರು, ಮತ್ತೆ ಅವರು ಶ್ರಮಿಕ. ಹಾಗಾಗಿ ಈಗ ನಾವು ಒಂದು ಅರ್ಹ ವ್ಯಕ್ತಿಗೆ ನಾವು ಈ ಕೃಷಿ ಸನ್ಮಾನ ಪ್ರಶಸ್ತಿ ಆಯ್ಕೆ ಮಾಡಿ ಕೊಡಿಸಲಿಕ್ಕೆ ನಾವು ಪ್ರಯತ್ನಿಸಿದ್ದೇವೆ. ಈಗ ನಮಗೆ ಗೌರವ ಉಂಟು ಇವರ ಮೇಲೆ, ಹಾಗೂ ನಮ್ಮ ಸಂಘದ ಮೇಲೆಯೂ ಗೌರವ ಉಂಟು. ಬಹಳ ಕಷ್ಟದಲ್ಲಿ, ಅಂದ್ರೆ ಬಹಳ ಶ್ರಮ ಪಟ್ಟು ಈ ನೋಡಿ ಈ ಗದ್ದೆಯನ್ನು, ನೀರು ನಿಲ್ಲುವ ಗದ್ದೆಯನ್ನು ಮಣ್ಣು ತುಂಬಿಸಿ ತೋಟ ಮಾಡಿದ್ದಾರೆ. ಇದೆಲ್ಲ ಎಲ್ರಿಗೂ ಕಾಣುವಂಥದ್ದು. ಮತ್ತೆ ಅವರದ್ದು ಸೌಮ್ಯ ಸ್ವಭಾವ. ಅವರು ಎಷ್ಟು ನಿಸ್ವಾರ್ಥಿ ಅಂದ್ರೆ, ನಮ್ಮಲ್ಲಿ ತುಂಬಾ ಜನ ನಾನು ಹೇಳ್ಬಾರ್ದು, ಬ್ಯಾಂಕಿನಿಂದ ಸಹಾಯ ತಗೊಳ್ತಾರೆ. ನಮ್ಗೆ ಕೊಡ್ಲಿಕ್ಕೆ ಬೇಡ ಅವರಿಗೆ, ನಮ್ಗೆ ಅಂದ್ರೆ ನನಗೆ ಅಲ್ಲ. ಬ್ಯಾಂಕ್ ಅಂದ್ರೆ ಒಂದು ನಮ್ಮ ಸಹಕಾರಿಗಳದ್ದು ಬ್ಯಾಂಕ್. ಡಿವಿಡೆಂಟ್ ಎಲ್ರಿಗೂ ಹಂಚಿಕೆ ಆಗ್ತದೆ, ಲಾಭಾಂಶ. ನಮ್ಗೆ ಏನಿಲ್ಲ, ನಾವು ಅದನ್ನು ಸೇವ್ ಮಾಡುದು ಮಾತ್ರ. ಅಂತ ಸಮಯದಲ್ಲಿ ಇವರು ರಸಗೊಬ್ಬರ, ಸಾವಯವ ಗೊಬ್ಬರ ಏನ್ ನಾವು ಮಾರ್ತೇವೆ ಎಲ್ಲಾ ವ್ಯಾಪಾರ ನಮ್ಗೆ ಇವರು ಕೊಡ್ತಾರೆ. ನಮ್ಮ ಬರೀ ನಿಮ್ಮಿಂದ 0% ಗೆ ಸಾಲ ಮಾತ್ರ ಅಲ್ಲ, ಅವರು ನಮ್ ಜೊತೆ ವ್ಯವಹಾರವನ್ನು ಕೂಡ ಮಾಡ್ತಾರೆ. ನಮ್ಮ ರಸಗೊಬ್ಬರವನ್ನು ನಮ್ಮಿಂದಲೇ ಖರೀದಿ ಮಾಡ್ತಾರೆ. ಮೈಲು ಸುತ್ತು, ಸುಣ್ಣ, ಮತ್ತೆ ರಸಗೊಬ್ಬರ, ಸಾವಯವ ಗೊಬ್ಬರ ಎಲ್ಲವೂ ನಮ್ಗೆ ವ್ಯಾಪಾರ ಕೊಡ್ತಾರೆ. ಕೆಲವರು ನಮ್ಮಿಂದ ಸಹಕಾರ ಪಡ್ಕೊಳ್ತಾರೆ, ಯಾಕಂದ್ರೆ ಅವರಿಗೆ ಹಕ್ಕಿದೆ. ನಮ್ಮ ಏನು ಲೋನ್ ತಗೊಳ್ಳಿಕ್ಕೆ, ಬೆಳೆ ಸಾಲ, ಕೃಷಿ ಸಾಲ. ಆದ್ರೆ ನಮ್ಗೆ ಕೊಡುವುದರಲ್ಲಿ ಸ್ವಲ್ಪ ಹಿಂದೆ. ಅದೇ ಇವರು ಎಲ್ಲದರಲ್ಲೂ ನಮ್ಮ ಏನು ಸಹಕಾರ ತಗೊಂಡು ನಮ್ಮಿಂದ ಸಹಾಯ ತಗೊಳ್ತಾರೆ, ಅದನ್ನೆಲ್ಲ ರೀತಿಯಲ್ಲಿ ನಮ್ಗೆ ಹಿಂದೆ ಸಹಕಾರ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾವು ರಸಗೊಬ್ಬರ ಮಾರ್ತೇವೆ, ಅದು ನಮ್ಮಲ್ಲ, ಇಡೀ ಸಹಕಾರಿಗಳಿಗೆ ಅದರ ಲಾಭಾಂಶ ಹಂಚಿ ಹೋಗ್ತದೆ. ಹಾಗಿರುವಾಗ ಅವರು ಹಿಂದೆ ನಮ್ಗೆ ಅವ್ರು ಏನು ಪಡ್ಕೊಳ್ತಾರೆ ನಮ್ಮಿಂದ, ಅಷ್ಟನ್ನು ನಮ್ಗೆ ಕೊಡ್ತಿದ್ದಾರೆ. ಇಂಥ ಸಹಕಾರಿಗಳನ್ನು ನಾವು ನಮ್ಮ ಪಡಂಗಡಿ ಗದ್ದೆಯಲ್ಲಿ ಪಡೆದಕ್ಕೆ ನಮ್ಗೆ ಗೌರವ ಇದೆ ತುಂಬಾ. ಇವರು ನಮ್ಮ ಸಹಕಾರಿ ಸಂಘದ ಸದಸ್ಯರಂತ ಹೇಳಲಿಕ್ಕೆ ನನ್ಗೆ ತುಂಬಾ ಗೌರವ ಉಂಟು, ಹೆಮ್ಮೆ ಉಂಟು. ನೀವು ಅವರನ್ನು ಇನ್ನಷ್ಟು ಉರಿದುಂಬಿಸುವಂತ ಕೆಲಸ. ಹೌದು, ಖಂಡಿತ. ಅವರಿಗೆ ಇನ್ನು ಏನು ನಮ್ಮ ಸಹಕಾರ ಬೇಕು ಬ್ಯಾಂಕಿನಿಂದ, ಅದ ಎಲ್ಲಾ ಸಹಕಾರ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ. ಇನ್ನು ಅವರ ಏನು ಕೃಷಿ ಕಾರ್ಯ ಅಭಿವೃದ್ಧಿ ಮಾಡ್ಲಿಕ್ಕೆ ಏನು ಬೇಕು ನಮ್ಮಿಂದ ಸಹಕಾರ ಎಲ್ಲ ಕೊಡ್ಲಿಕ್ಕೆ ತಯಾರಿದ್ದೇವೆ. ಹಾಗೆ ಈ ಮೀಡಿಯಾದ ಮೂಲಕ ನಿಮ್ಗೆ ಹೇಳ್ತಾ ಇದ್ದೇನೆ, ನೀವು ಜಾಯಲ್ ಮೆಂಟೋನ್ಸರ್ ಆಗಿ ನಮ್ಗೆ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಇವರ ಏನು ಬೆಳವಣಿಗೆ ಉಂಟು, ಕೃಷಿಯಲ್ಲಿ ಏನು ಇವರು ಸಾಹಸ ಮಾಡಿದ್ದಾರೆ, ಅದನ್ನು ಸಮಾಜಕ್ಕೆ ತೋರಿಸುವುದರಲ್ಲಿ ಪ್ರಯತ್ನಿಸುತ್ತಿದ್ದೀರಿ. ಈ ಬಗ್ಗೆ ನಮ್ಗೆ ತುಂಬಾ ಗೌರವ ಉಂಟು. ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಮುಂದೆಯೂ ನೀವು ಈ ಕೃಷಿಯಲ್ಲಿ ಕ್ಷೇತ್ರ ಅಭಿವೃದ್ಧಿಗೆ ನಿಮ್ಮ ಸೇವೆ ಇನ್ನಷ್ಟು ಇರಲಿ ಎಂದು ನಾನು ಜೊತೆಯಾಗಿ ನಾವು ಮಾಡೋಣ ಅಂತ ಹೇಳುತ್ತಾ, ಈ ತೋಟವನ್ನು ನೋಡುವಾಗಲೇ ಅಧ್ಯಕ್ಷರೇ ಬಹಳಷ್ಟು ಒಂದು ನೆಮ್ಮದಿ ಕೊಡುತ್ತೆ, ಸಂತೋಷ ಕೊಡುತ್ತೆ. ಅಂದ್ರೆ ಹಚ್ಚ ಹಸುರಿನಿಂದ ಕೂಡಿದಂತ ಈ ತೋಟ. ತುಂಬಾ ಕಡೆ ಎಲ್ಲಿ ಚುಕ್ಕಿ ರೋಗ ಉಂಟು, ಆದ್ರೆ ಇವರು ಅಷ್ಟು ಬಾಧೆ ಆಗದಾಗೆ ನೋಡ್ಕೊಂಡಿದ್ದಾರೆ. ಅಂದ್ರೆ ಯಾವ ರೀತಿಯಲ್ಲಿ ಅವರು ಮೇಂಟೈನ್ ಮಾಡಿದ್ದಾರೆ. ಫಸಲು ನೋಡುವಾಗ ಕೂಡ ತುಂಬಾ ಚೆನ್ನಾಗಿ ಖುಷಿ ಆಗ್ತಾ ಉಂಟು. ಅದಲ್ಲದೆ ತೋಟವನ್ನು ನೀಟಾಗಿ ಎಷ್ಟು ಚಂದವಾಗಿ ಅವರು ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ಅವರಿಗೆ ಒಂದು ಪ್ರಾಮಾಣಿಕವಾಗಿ ಸಿಗುವಂತಹ ಪ್ರಶಸ್ತಿಗೆ ನೈಜ ಅರ್ಹ ವ್ಯಕ್ತಿ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇದ್ದಾರೆ, ಅವ್ರ ಹತ್ರನೂ ಒಂದಷ್ಟು ವಿಚಾರಗಳನ್ನು ನಾವು ಕೇಳೋಣ. ಕಾಯಕ ದೀಕ್ಷಾಮಣಿ ಪ್ರಶಸ್ತಿ ಪಡೆದಂತಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಲ್ಲಿ ಒಬ್ಬರಾದಂತಹ ಸುಕೇಶಿನಿ ಮೇಡಮ್ ರವರೇ, ಇವತ್ತು ನಾವು ಉಸ್ಮಾನ್ ರವರ ತೋಟದಲ್ಲಿದ್ದೇವೆ. ಉಸ್ಮಾನ್ ರವರನ್ನು ನೀವು ಕೃಷಿ ರತ್ನ ಪ್ರಶಸ್ತಿಗೆ ಸಹಕಾರಿ ಸಪ್ತಾಹದಲ್ಲಿ ಕಾರ್ಯಕ್ರಮದಲ್ಲಿ ಅವರನ್ನು ಗುರುತಿಸಿಕೊಳ್ಳುವುದರಲ್ಲಿ ನೀವು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದೀರಿ. ಯಾಕಂತ ಹೇಳಿದ್ರೆ ಆಡಳಿತ ಮಂಡಳಿಯವರು ಈ ತೋಟಕ್ಕೆ ಬರುವುದಕ್ಕಿಂತ ಜಾಸ್ತಿ ಸಿಬ್ಬಂದಿಗಳು ಮತ್ತು ನೀವು ಬಂದಿದ್ದೀರಿ ಅಂತ ಅಧ್ಯಕ್ಷರೇ ಹೇಳ್ತಾ ಇದ್ದಾರೆ. ಉಸ್ಮಾನ್ ರವರ ಬಗ್ಗೆ, ಒಬ್ಬ ಉತ್ತಮ ಕೃಷಿಕರು, ಅವರ ಬಗ್ಗೆ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ? ಉಸ್ಮಾನ್ ರವರು ಮೊದಲನೇದಾಗಿ ಯುವಕರು, ನಮ್ಗೆ ಸಹ ಒಂದು ಇಂಟ್ರೆಸ್ಟ್ ಇತ್ತು. ಯುವಕರಿಗೆ ಪ್ರಶಸ್ತಿ ಸಿಕ್ಕಿದ್ರೆ ಅವರು ಮತ್ತೊಬ್ಬರಿಗೆ ಪ್ರೇರಣೆ ಆಗ್ತಾರೆ. ಹಿರಿಯರು ಇದ್ದಾರೆ, ಕೃಷಿ ಮಾಡ್ತಾನೆ ಇದ್ದಾರೆ, ಅವರದ್ದು ಒಂದು ಕೃಷಿ ಮಾಡೋ ಮೆಥಡ್ ಬೇರೆ. ಈಗ ಯುವಕರು ಏನಂತಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಫಸಲು ಒಳ್ಳೇದಾಗಿ ತೆಗಿಬಹುದು, ಅದನ್ನ ಯಾವ ರೀತಿ ಮೇಂಟೈನ್ ಮಾಡಬಹುದು, ಅದನ್ನ ಎಲ್ಲವನ್ನು ತಿಳಿದುಕೊಂಡವರು ಉಸ್ಮಾನ್ ರವರು.
ಉಸ್ಮಾನ್ ರವರು ನಮ್ಮ ಒಬ್ಬ ಉತ್ತಮ ಕೃಷಿಕರು ಹೌದು, ಉತ್ತಮ ಗ್ರಾಹಕರು ಹೌದು. ಅವರು ಒಂದು ವರ್ಷಕ್ಕೆ 7-10 ಲಕ್ಷದಷ್ಟು ವ್ಯಾಪಾರ ನಮ್ಮಲ್ಲಿ ಮಾಡ್ತಾರೆ. ಮೈಲ್ತುತ್ತು ಇರ್ಬೋದು, ಸುಣ್ಣ ಇರ್ಬೋದು, ಗೊಬ್ಬರ ಇರ್ಬೋದು, ಏನು ಬೇಕಾದ್ರೂ ವೇಣೂರಲ್ಲಿ ಇದ್ರು ಫೋನ್ ಮಾಡಿ ಮೇಡಮ್ 5 ಗೊಣಿವರೆಗೆ ಇಡಿ, ನಾನು ಬರ್ತೇನೆ ಅಂತ ಹೇಳಿ ಎಲ್ಲ ಗೊಬ್ಬರದ ವ್ಯವಹಾರಗಳನ್ನ ಅವರು ನಮ್ಮಲ್ಲೇ ಮಾಡುವಂತದ್ದು. ಮತ್ತೆ ಅವರಿಗೆ ಸಂಸ್ಥೆಯ ಬಗ್ಗೆ ಒಳ್ಳೆಯ ಆಸೆ ಇದು ಉಂಟು, ಒಂದು ಪ್ರೀತಿ ಇದೆ. ಏನಿದ್ರು ಸಂಸ್ಥೆಯ ಬಗ್ಗೆ ಯಾರಾದ್ರೂ ಬೇಡದ ಮಾತಾಡಿದ್ರೆ ಅದನ್ನ ಅವ್ರು ಒಪ್ಪಿಕೊಳ್ಳುದಿಲ್ಲ. ಅದಕ್ಕೆ ಸಮಾದೇಶಕ್ಕೆ ಅಲ್ಲಿಯೇ ಕೊಡ್ತಾರೆ, ಅಲ್ಲಿಯೇ ಕೊಡ್ತಾರೆ, ನಮ್ಮಲ್ಲಿ ಬರೋದಿಲ್ಲ ಅದು. ಅದನ್ನ ಅವರೇ ಎಲ್ಲಿ ಇದು ಮಾಡಿ ಏನಾದ್ರು ಇದ್ರೆ ಮತ್ತೆ ಬಂದು ಹೇಳ್ತಾರೆ, ಹಾಗೆಯಾ ಮೇಡಮ್ ಹೀಗೆ ಅಂತ ನಮ್ಮಲ್ಲಿ ಡಿಸ್ಕಷನ್ ಮಾಡ್ತಾರೆ. ಒಳ್ಳೆ ಉತ್ತಮ ಗ್ರಾಹಕರವರು. ಅವರು ಇರ್ಬೋದು, ಅವರ ಅಣ್ಣ ಇರ್ಬೋದು, ಎಲ್ಲ ಸಾಲ ಸೌಲಭ್ಯವನ್ನು ಪಡೆದುಕೊಂಡ್ರು ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಕಟ್ಟುವಂತ ವ್ಯವಹಾರ ಉಸ್ಮಾನ್ ರವರು. ಅವರಿಗೆ ಹೇಳ್ಬೇಕಾಗಿಲ್ಲ, ಮುಂಚಿನ ಅವರಿಗೆ ನೆನಪಿರ್ತದೆ. ಈಗ ಕೃಷಿ ಸಾಲಕ್ಕೆಲ್ಲ ನಾವು ಕರೆಕ್ಟ್ ಆಗಿ ಕಟ್ಟಬೇಕು, ಆ ಟೈಮ್ ಡೇಟ್ ನೆನ್ಪಿಟ್ಕೊಂಡು ಮುಂಚಿತವಾಗಿ ಬಂದು ಇಟ್ಟು ಹೇಳಿಕೊಂಡು ಅದು ಆ ಸಾಲಕ್ಕೆ ಈ ಸಾಲಕ್ಕೆ ಮತ್ತೆ ಎಷ್ಟು ಕಂತು ಅಂತೇಳಿ ನಾವು ಒಮ್ಮೆ ಅವರಿಗೆ ಇಶ್ಯೂ ಮಾಡೋ ಹೇಳಿರ್ತೇವೆ. ಮತ್ತೆ ಅದೆಲ್ಲ ರೆಕಾರ್ಡ್ ಆಗಿರ್ತದೆ ಅವರಲ್ಲಿ, ನಮಗೆ ಗೊತ್ತಿರೋದಿಲ್ಲ ಅದು ಅಷ್ಟೇ ಅಂತೇಳಿ. ಅದು ಅವರೇ ಹೇಳಿರ್ತಾರೆ, ಆ ಸಾಲಕ್ಕೆ ಆ ತವಡು, ಈ ಸಾಲಕ್ಕೆ ಈ ತವಡು ಮೇಡಮ್ ಎಲ್ಲ ಹೇಳಿರ್ತಾರೆ. ಅದು ತುಂಬಾ ಆ ಒಂದು ಹೌದು, ಅದೊಂದು ಜಾಣ್ಮೆ ಅವರದ್ದೊಂದು. ಆ ಸಾಲಕ್ಕೆ ಇಷ್ಟು ಬೇಕು, ಎಷ್ಟೇ ವ್ಯವಹಾರ ಇದ್ರು ಕೂಡ ಸಾಲಕ್ಕೆ ಎಷ್ಟೆಷ್ಟು ಬೇಕು ಅನ್ನುವಂಥದ್ದನ್ನು ಒಳ್ಳೆ ರೀತಿಯಲ್ಲಿ ತಂದು ಅದನ್ನ ವ್ಯವಸ್ಥೆ ಮಾಡುವಂತ ಹೌದು ವ್ಯಕ್ತಿತ್ವ ಅವರದ್ದು. ನಮಗೆ ತುಂಬಾ ಖುಷಿ ಇದೆ. ಈ ತೋಟ ನೋಡುವಾಗ ಅವರಿಗೆ ಅದು ಪ್ರಶಸ್ತಿ ಕೊಟ್ಟದ್ದು ಒಂದು ಒಳ್ಳೆ ಒಂದು ಭಾವನೆ ನನಗೆ ಅನಿಸ್ತದೆ. ಜಿಲ್ಲಾ ಮಟ್ಟದಲ್ಲ, ರಾಜ್ಯ ಮಟ್ಟಕ್ಕೂ ಕೂಡ ಇವರು ಅರ್ಹರು ಅಂತ ಹೇಳ್ಬೋದು. ಅದೇ ನನಗೆ ಮೊನ್ನೆ ಅದೇ ನಮ್ಮ ಮೀಟಿಂಗ್ ಅಲ್ಲಿ ಇರುವಾಗ ಉಸ್ಮಾನ್ ರವರಿಗೆ ಅಷ್ಟು ಉಂಟಾ ಅಂದ್ರೆ ಅವರು ಪ್ರಚಾರ ಮಾಡೋದಿಲ್ಲ, ನಾನು ಅಷ್ಟು ಕೆಲಸ ಮಾಡ್ತೇನೆ, ನಮಗೆ ಅಂತ ಹೇಳಿದ್ರೆ ಗೊಬ್ಬರ ಎಲ್ಲ ಎಷ್ಟು ಕೊಂಡೋಗುವಾಗ ಹೇಗಿರ್ಬಹುದು ಅನ್ನುವಂತ ಭಾವನೆ ನಮಗೆ ಸಹ ಇತ್ತು. ಬಟ್ ಅವರು ಹೆಚ್ಚು ಪ್ರಚಾರ ಪ್ರಿಯರಲ್ಲ, ಅವರಷ್ಟಕ್ಕೆ ಅವರು ದುಡಿತಾರೆ, ಎಲ್ಲ ಮಾಡ್ತಾರೆ, ಒಳ್ಳೆ ವ್ಯವಹಾರ ಮಾಡ್ತಾರೆ, ಒಳ್ಳೆ ಗ್ರಾಹಕರು. ಅವರ ಭವಿಷ್ಯ ಉತ್ತಮವಾಗ್ಲಿ ಅಂತ ಹೇಳಿ ಸಂಘದ ಪರವಾಗಿ ನಾನು ಹೇಳ್ಕೊಳ್ತಾ ಇದ್ದೀನಿ. ಬಹಳ ಒಂದು ಖುಷಿಯ ವಿಚಾರ ಏನಂತ ಹೇಳಿದ್ರೆ, ಕ್ರಿಶ್ಚಿಯನ್ನರು ಕೂಡ ಜಾಸ್ತಿ ಈ ಕೃಷಿಯಲ್ಲಿ ತೊಡಕೊಳ್ತಾರೆ, ಹಿಂದೂಗಳು ಕೂಡ ಜಾಸ್ತಿ ಕೃಷಿಯಲ್ಲಿ ತೊಡಗಿಕೊಳ್ತಾರೆ. ಆದ್ರೆ ಮುಸಲ್ಮಾನರಲ್ಲಿ ಇವರು ಇಷ್ಟು ದೊಡ್ಡ ಒಂದು ಕೃಷಿ ಸಾಧನೆ ಮಾಡಿದಂತವರು ಬಹುಶಃ ನಮಗೆ ಈ ಭಾಗದಲ್ಲಿ ಉಸ್ಮಾನ್ ರವರೇ ಅಂತ ಎಂಬಂತದ್ದು ನನ್ನ ಭಾವನೆ. ಏನ್ ಹೇಳ್ತೀರಿ? ಒಂದು ಉಸ್ಮಾನ್ ರವರು, ಮತ್ತೊಂದು ಅಬ್ಬಾಸ್ ಅಂತ ಹೇಳಿದ್ದಾರೆ ನಮ್ಮಲ್ಲಿ, ಅವರು ಕೂಡ ಒಳ್ಳೆ ಗ್ರಾಹಕರು ನಮ್ಮದು. ನಾನು ಅಬ್ಬಾಸ್ ರವರನ್ನು ಕೂಡ ಆಲೋಚನೆ ಮಾಡಿದೆ, ಬಟ್ ಅವರಿಗೆ ನಾವು ಮುಂದೆ 2 ಸಲ ಅವರನ್ನು ಗುರುತಿಸಿದ್ದೇವೆ. ಇವರನ್ನು ಗುರುತಿಸಲಿಲ್ಲ, ಇವರಿಗೊಂದು ಅವಕಾಶ ಕೊಡುವ, ಇವರನ್ನು ಗುರುತಿಸುವ ಅಂತ ಹೇಳಿ ನಮ್ಗೆ ತುಂಬಾ ಆಸಕ್ತಿ ಸಹ ಇತ್ತು. ಯಾಕೆಂತ ಹೇಳಿದ್ರೆ ಕಷ್ಟಪಡ್ತಾರೆ ನೋಡಿ, ಕಷ್ಟಪಡುವವರನ್ನು ಗುರುತಿಸಲೇಬೇಕು ನಾವು, ಅದಕ್ಕೋಸ್ಕರ ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ. ಆದ್ರೆ ಇಂಥವರು ಕೂಡ ಅವರ ಚಿಂತನೆ, ನಾನೊಬ್ಬ ರಾಷ್ಟ್ರವಾದಿ, ನಾನೊಬ್ಬ ರಾಷ್ಟ್ರಭಕ್ತ, ರಾಷ್ಟ್ರಕ್ಕೆ ಏನಾದ್ರೂ ಒಂದು ನಾನು ಕೊಡುಗೆ ಕೊಡಬೇಕು ಎಂಬಂತಹ ಚಿಂತನೆ ಉಳ್ಳಂತ ಒಬ್ಬ ಉಸ್ಮಾನ್ ರವರು ಇವತ್ತು ಇಂತಹ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸೋಕೆ ನನಗೂ ಹೆಮ್ಮೆ ಅನಿಸ್ತಾ ಉಂಟು, ನಿಮಗೂ ಹೆಮ್ಮೆ ಅನಿಸ್ತಾ ಉಂಟು. ಈ ಸಂದರ್ಭದಲ್ಲಿ ಅವರಿಗೆ ನೀವು ಗುರುತಿಸಿ ಈ ಒಂದು ಮಟ್ಟಕ್ಕೆ ಅವರನ್ನು ಸಮಾಜಕ್ಕೆ ಪರಿಚಯ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಂತ ಮೇಡಮ್, ನಿಮಗೆ ಅಭಿನಂದನೆಗಳು, ಧನ್ಯವಾದಗಳು. ಜೈ ಸಹಕಾರಿ.